ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಜಮಖಂಡಿಯಲ್ಲಿ ನಡೆದ ವಿಬಿಜಿ ರಾಮ್ಜಿ ಜನಜಾಗೃತಿ ಸಭೆಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಬಿವೈ ವಿಜಯೇಂದ್ರ ಅವರು ಪಾಲ್ಗೊಂಡ ಕುರಿತಾದ ಸುದ್ದಿ ವರದಿ. ಜಮಖಂಡಿ ವಿಬಿಜಿ ರಾಮ್ಜಿ ಜಾಗೃತಿ ಸಭೆಯಲ್ಲಿ ಬಿವೈ ವಿಜಯೇಂದ್ರ ಭಾಗಿ. ಹೊಸ ಕಾನೂನುಗಳ ಕುರಿತು ಜನಜಾಗೃತಿ. ಜಮಖಂಡಿ ರಾಜ್ಯದ ಜನಸಾಮಾನ್ಯರಿಗೆ ಸುಧಾರಿತ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ವಿಬಿಜಿ ರಾಮ್ಜಿ ವಿಶೇಷ ಜನಜಾಗೃತಿ ಸಭೆಯು ಇಂದು ನಗರದ ಸಾಕ್ಷಾತ್ಕಾರ ಭವನದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಬಿವೈ ವಿಜಯೇಂದ್ರ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ದೇಶ ಅಭಿವೃದ್ಧಿ ಪಥದಲ್ಲಿ ಬರಬೇಕು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಮಹತ್ತರವಾಗಿರುವಂತಹ ಒಂದು ಕಾಯ್ದೆ ವಿಕಸಿತ ಭಾರತ್ ಜಿ ರಾಮ್ಜಿ. ಏನು ಹಿಂದೆ ಕೂಲಿಗಾಗಿ ಕಾಳು ಇತ್ತು ಯೋಜನೆ, ತದನಂತರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಆಗಿ ಪರಿವರ್ತನೆ ಆಗಿ ಮನ್ರೇಗಾ ಆಗಿ ಈಗ ಇದಕ್ಕೆ ಒಂದು ಕಾಯ್ದೆಯಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನ ತಂದು ವಿಕಸಿತ ಭಾರತ್ ಜಿ ರಾಮ್ಜಿ ಅಂತೇಳಿ ಈಗ ಬದಲಾವಣೆ ಆಗಿರುವಂಥದ್ದು. ಬದಲಾವಣೆ ಕೇವಲ ಹೆಸರಿನಲ್ಲಿ ಮಾತ್ರ ಅಲ್ಲ. ನಮಗೆ ಗೊತ್ತಿದೆ, ಹಿಂದೆ ಮನ್ರೇಗಾ ಅಂತಿದ್ದಾಗ ಗ್ರಾಮೀಣ ಪ್ರದೇಶದಲ್ಲಿ 10 ಜನ ಕೆಲಸ ಮಾಡಿದ್ರೆ 100 ಜನ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ 100 ಜನದ ಹಣವನ್ನ ಡ್ರಾ ಮಾಡಿಕೊಂಡು ಭ್ರಷ್ಟಾಚಾರ ನಡೀತಾ ಇತ್ತು. ಒಂದು ಗುಂಡಿ ತೆಗೆಯೋದು, ಅದೇ ಗುಂಡಿ ಮುಚ್ಚೋದು ಪ್ರತಿ ವರ್ಷನೂ ಕೂಡ. ಅಂದ್ರೆ ಈ ಕಾಂಗ್ರೆಸ್ ಪುಡಾರಿಗಳಿಗೆ ದುಡ್ಡು ಹೊಡೆಯೋದಕ್ಕೆ ಒಂದು ರೀತಿ ಅದು ಮೇಲಿನಿಂದ ಕಾರ್ಯಕ್ರಮ ಕೊಟ್ಟಿದ್ದಾರೋ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರ ಮನ್ರೇಗಾದಲ್ಲಿ ನಡೀತಾ ಇತ್ತು. ಹಾಗಾಗಿ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಮನ್ರೇಗಾದಲ್ಲಿ ಸುಧಾರಣೆಯನ್ನು ಕೂಡ ತರಬೇಕು. ಸುಧಾರಣೆ ಜೊತೆಯಲ್ಲಿ ಭ್ರಷ್ಟಾಚಾರಕ್ಕೂ ಕೂಡ ಕಡಿವಾಣ ಹಾಕಬೇಕು. ಸುಧಾರಣೆಗಳನ್ನ ತಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಸಾವಿರಾರು ಕೋಟಿ ಬಂಡವಾಳ ಇಡೀ ದೇಶಾದ್ಯಂತ ವಿಬಿಜಿ ರಾಮ್ಜಿ ಮುಖೇನ ಏನು ಬರ್ತದೆ ಗ್ರಾಮೀಣ ಭಾಗಕ್ಕೆ, ಗ್ರಾಮಗಳಲ್ಲಿ ಅದರ ಸದುಪಯೋಗ ಆಗಿ ಆಸ್ತಿಗಳ ನಿರ್ಮಾಣ ಆಗಬೇಕು. ಕೇವಲ ಗುಂಡಿ ಮುಚ್ಚೋದಷ್ಟೇ ಅಲ್ಲ, ಆ ಹಣದಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರ ಇರ್ಬೋದು, ಕೆರೆ ಕಟ್ಟೆಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಹಣದ ಒಂದು ಸದುಪಯೋಗ ಆಗಬೇಕು ಅಂತೇಳಿ ಬದಲಾವಣೆಗಳನ್ನು ತಂದಿದ್ದಾರೆ. ಏನು ಹಿಂದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೇವಲ 100 ದಿನ ಮಾತ್ರ ಉದ್ಯೋಗ ಸಿಗ್ತಾ ಇತ್ತು, ಅದನ್ನ 125 ದಿನಕ್ಕೆ ಹೆಚ್ಚಿಸಿರುವಂಥದ್ದು. $350 ಬರ್ತಾ ಇತ್ತು ಕಾರ್ಮಿಕರಿಗೆ, ಬಡವರಿಗೆ. ಅದು 350 ಇರೋದನ್ನ $375 ಹೆಚ್ಚು ಮಾಡಿರುವಂಥದ್ದು. ಅಂದ್ರೆ ಪ್ರತಿ ತಿಂಗಳು ಏನಾಯ್ತು ಅಂದ್ರೆ ವರ್ಷಕ್ಕೆ 45,000ಕ್ಕೂ ಹೆಚ್ಚು ರೂಪಾಯಿಗಳನ್ನು ಬರ್ತದೆ. ಹಿಂದೆ UPA ಸರ್ಕಾರ ಇದ್ದಾಗ ಅದಿದ್ದಿದ್ದೆ $150, $170, $170 ಇದ್ದಿದ್ದು $350 ಆಯಿತು, $375 ಹೆಚ್ಚಾಗಿರುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೇನೆ ಗ್ರಾಮೀಣ ಭಾಗದಲ್ಲಿರುವಂತಹ ಕಾರ್ಮಿಕರಿಗೆ, ಬಡವರಿಗೆ, ತಾಯಂದಿರಿಗೆ ಅನುಕೂಲ ಆಗಬೇಕು. ಇದರ ಸದುಪಯೋಗ ಆಗಬೇಕು, ಕಾರ್ಯಕ್ರಮದ ಸದುಪಯೋಗ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು. ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯೊಂದಿಗೆ
ವಿಬಿಜಿ ರಾಮ್ಜಿನ ತಂದಿದ್ದಾರೆ. ಪಾಪ ಕಾಂಗ್ರೆಸ್ನವರಿಗೆ ಅರಗಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾಕೆ? ಭ್ರಷ್ಟಾಚಾರದ ಒಂದು ಮೂಲ ಅವರಿಗೆ ಕತ್ತರಿ ಹಾಕದಂತಾಯ್ತು. ಮತ್ತೆ ಕೇಂದ್ರ ಸರ್ಕಾರ 60% ಕೊಟ್ಟರೆ ರಾಜ್ಯ ಸರ್ಕಾರ 40% ಕೊಡಬೇಕು. ಇದು ಅವರಿಗೆ ಕಾಡ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಅಪಪ್ರಚಾರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಈ ಕಾರ್ಯಕ್ರಮದ ವಿರುದ್ಧ ಮಾಡ್ತಾ ಇದೆ. ಮಹಾತ್ಮ ಗಾಂಧಿಯನ್ನ 2ನೇ ಬಾರಿಗೆ ಕೊಲ್ಲುವಂತ ಕೆಲಸ ಮಾಡಿದ್ದಾರೆ ಮೋದಿ ಸರ್ಕಾರ ಅಂತೇಳಿ ಮೊಸಳೆ ಕಣ್ಣೀರನ್ನ ಸುರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಮಗೆಲ್ಲರೂ ಕೂಡ ಗೊತ್ತಿರಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಕೆಂಪುಕೋಟೆ ಮೇಲೆ ನಿಂತು ಭಾಷಣ ಮಾಡಬೇಕಾದ್ರೆ ಈ ದೇಶಕ್ಕೆ ಕೊಟ್ಟಂತ ಮೊದಲ ಕಾರ್ಯಕ್ರಮ ಯಾವುದಪ್ಪ ಅಂತ ಹೇಳಿದ್ರೆ ಸ್ವಚ್ಛ ಭಾರತ. ಯಾರ ಕನಸಿದು? ಮಹಾತ್ಮ ಗಾಂಧೀಜಿಯವರ ಒಂದು ಕನಸು. ಅದನ್ನ ಅನುಷ್ಠಾನ ತರುವಂತ ಕೆಲಸ ನರೇಂದ್ರ ಮೋದಿಜಿಯವರು ಕೆಂಪುಕೋಟೆ ಮೇಲೆ ಮೊದಲ ಭಾಷಣದಲ್ಲಿ ಹೇಳುವಂತ ಕೆಲಸ ಮಾಡಿದ್ರು. ಇವರು ಕಾಂಗ್ರೆಸ್ನವರು ಮಹಾತ್ಮ ಗಾಂಧಿ ಬಗ್ಗೆ ಮೊಸಳೆ ಕಣ್ಣೀರನ್ನ ಹಾಕ್ತಾರೆ. ಸಾಬರಮತಿ ಆಶ್ರಮ ಜವಾಹರ್ಲಾಲ್ ನೆಹರು ಕನಸನ್ನ ಕಂಡಿದ್ದು. ಆ ನನಸು ಯಾವಾಗಾಯ್ತು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ. ಯಾಕೆಂದ್ರೆ ಸಾಬರಮತಿ ಆಶ್ರಮ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟು ಆ ಸಾಬರಮತಿ ರಿವರ್ ಫ್ರಂಟ್ ಅಂತೇಳಿ ಅಭಿವೃದ್ಧಿ ಕೆಲಸ ಮಾಡಿ ಯಾವುದೇ ದೇಶದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಬಂದ್ರು ಕೂಡ ಆ ಸಾಬರಮತಿಗೆ ಬಂದು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕರ್ಕೊಂಡೋಗಿ ತೋರಿಸ್ತಾರೆ. ಯಾಕಿದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡೋದ್ರಲ್ಲಿ ನಿಸ್ಸೀಮರು. ಒಂದು ಸುಳ್ಳನ್ನ 100 ಬಾರಿ ಹೇಳಿ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ರು ಸಹ, ಬೊಮ್ಮಾಯಿಯವರು ಒಳ್ಳೆ ಕೆಲಸ ಮಾಡಿದ್ರು ಸಹ ಭ್ರಷ್ಟಾಚಾರದ ಆರೋಪವನ್ನು ಹಾಕಿ ಬಿಜೆಪಿ 40% ಸರ್ಕಾರ ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಅವ್ರು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕೆ ಮತ್ತೆ ಬರ್ತೇನೆ. ಆದ್ರೆ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ವಿಕಸಿತ್ ಭಾರತ್ ಜಿ ರಾಮ್ಜಿ ಬಗ್ಗೆ ಇವತ್ತೇನು ಸಾಕಷ್ಟು ಅಪಪ್ರಚಾರ ನಡೀತಾ ಇದೆ. ಇಷ್ಟು ಒಳ್ಳೆ ಕೆಲಸ ನಡೀತಾ ಇರಬೇಕಾದ್ರೆ ನಾವು ಇವತ್ತು ನಮ್ಮ ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಿಗೆ ತೆರಳಿ ಗ್ರಾಮ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಇವರೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಆ ಕಾರ್ಮಿಕರಲ್ಲಿ, ಬಡವರಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನುವ ವಿಚಾರ ಇಟ್ಕೊಂಡು ಇವತ್ತು ನಾವು ಜಮಖಂಡಿಗೂ ಕೂಡ ಇವತ್ತು ಬಂದಿರುವಂತದ್ದು. ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಹೆಚ್ಚು ಸಮಯನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ರಾಜ್ಯ ಸರ್ಕಾರದ ಬಗ್ಗೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೇನೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಾವು ಇವತ್ತು ಪತ್ರಿಕೆನ ನೋಡ್ತಾ ಇದ್ದೆ, ಮುಖಪುಟದಲ್ಲಿ ಪತ್ರಿಕೆಯಲ್ಲಿ ಬಂದಿರುವಂತಹ ವಿಚಾರ, ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಬಡವರು ಪರದಾಡ್ತಾ ಇದ್ದಾರೆ. ಔಷಧಿಗಳು ಸಿಗ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲದೆ ಇವತ್ತು ಬಡವರು ಇವತ್ತು ಪರದಾಡ್ತಾ ಇದ್ದಾರೆ. 4 ತಿಂಗಳಿಂದ ನಾಲಾಯಕ ಕಾಂಗ್ರೆಸ್ ಸರ್ಕಾರ ನರೇಂದ್ರ ಮೋದಿಜಿಯವರ ಕನಸಿನ ಕೂಸಾಗಿರುವಂತಹ ಜನೌಷಧಿ ಕೇಂದ್ರಕ್ಕೆ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ರು. ನಾವು ಬಡ್ಕೊಂಡ್ವಿ ಸದನದಲ್ಲಿ, ನೀವೇನು ರಾಜ್ಯ ಸರ್ಕಾರದಿಂದ ಕೊಡ್ತೀರಿ ಕೊಡಿ, ಯಾವ ಔಷಧಿಗಳು ಸಿಗೋದಿಲ್ಲ, ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಖರೀದಿ ಮಾಡ್ತಾರೆ ಬಡವರು ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ನರೇಂದ್ರ ಮೋದಿಜಿಯವರ ಸರ್ಕಾರ ಫೋಟೋ ನೋಡಿದ್ರು ಕೂಡ ಅಲರ್ಜಿ. ಆ ಜನೌಷಧಿ ಕೇಂದ್ರ ತೆಗೆದಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇದು ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಪಾಪ ಆ ಬಡವರು ಇವತ್ತು ಖಾಸಗಿ
ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗಳು ಖರೀದಿ ಮಾಡಬೇಕು. ಇದು ಸರ್ಕಾರದ ಆಡಳಿತದ ವೈಖರಿ. ಒಂದು ರೀತಿ ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳ ಆದಿಯಾಗಿ. ನಮ್ಮ ತೆರಿಗೆ ನಮ್ಮ ಹಕ್ಕು, ದೆಹಲಿಯಲ್ಲೂ ಹೋಗಿ ಹೋರಾಟ ಮಾಡಿದ್ರು. ನಾನು ಮೊನ್ನೆ ಸದನದಲ್ಲೂ ಕೂಡ ಕೇಳಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, GST ಮುಖೇನ ಕೇಂದ್ರಕ್ಕೆ ಇವತ್ತು ಹಣ ಕೊಡ್ತಾ ಇರುವಂತದ್ದು, ತೆರಿಗೆ ಕೊಡ್ತಾ ಇರುವಂತದ್ದು. ಪಕ್ಕದ ಮಹಾರಾಷ್ಟ್ರನೂ ಕೊಡ್ತಾ ಇದೆ, ದೇಶದ ಎಲ್ಲ ರಾಜ್ಯಗಳು ಕೂಡ ಕೊಡ್ತಾ ಇದ್ದಾವೆ. ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತದೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತೇಳಿ ಬೊಬ್ಬೆ ಹೊಡ್ಕೊಂಡು ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನಃ ಇನ್ನೇನೂ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಮೊನ್ನೆ ತಾನೇ ಅಬಕಾರಿ ಸಚಿವರ ಬಗ್ಗೆ ಅವರ ಪುರಾಣ ಕೇಳಿದಿರಿ. ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗಗಳು, ಇವರು ಎಲ್ಲರೂ ಕೂಡ ಅನ್ಯಾಯ ಮಾಡುವಂತ ಕೆಲಸವನ್ನೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತದ್ದು. ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಅವರ ಮುಖೇನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಬೊಬ್ಬೆ ಹೊಡಿತಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ನಾಳೆ ದಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ತೆರಿಗೆದಾರರು, ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥವ್ರು ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥವ್ರು. 85-90% ಅಷ್ಟು ತೆರಿಗೆ ಬೆಂಗಳೂರು ಮಹಾನಗರದಿಂದ ಬರ್ತದೆ. ನಾಳೆ ದಿನ ಮುಖ್ಯಮಂತ್ರಿಗಳು ಮನೆ ಮುಂದೆ ಬೆಂಗಳೂರು ನಗರದವರು ನಾವೇ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥದ್ದು, ಅದರಿಂದ ಬರ್ತಕ್ಕಂಥ ಆದಾಯ ಬೆಂಗಳೂರಿಗೆ ಹಣವನ್ನು ಕೊಡಬೇಕು, ಬಿಜಾಪುರ ಕೊಡಬಾರದು, ಗುಲ್ಬರ್ಗ ಕೊಡಬಾರದು, ನಾಳೆ ಬಾಗಲಕೋಟೆ ಕೊಡಬಾರದು ಅಂತ ಹೇಳಕ್ಕಾಗುತ್ತಾಗಾದ್ರೆ? ಅಂದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನೋದನ್ನು ಕೂಡ ಮರೆತು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದೇವೆ, ಇನ್ನೇನೂ ಕೂಡ ಮಾಡ್ತಾ ಇಲ್ಲ ಕಳೆದ 2.25 ವರ್ಷದಲ್ಲಿ.